ಸರ್ ನಮಸ್ಕಾರ ಸರ್. ನನ್ನ ಕಾರ್ತಿಕ್, ಕಾಂಗ್ರೆಸ್ ಪಾರ್ಟಿಯಿಂದ. ಎಸ್, ಹೇಳೋಣ. ದ್ವೇಷ ಭಾಷೆನ ಮಾತಾಡಿದ್ರೆ 7 ವರ್ಷ ಜೈಲು ಮತ್ತು 50,000 ಫೈನ್ ಅಂತ ಹೊಸ ಎಲ್ಲ ತರಬೇಕು ಅಂತ ಇದ್ದಾರೆ ಸರ್. ರೀಸನ್ ತರಬೇಕು ಏನಂತ ಹೇಳಿದ್ರೆ, ಮುನಿರತ್ನ ನಾಯ್ಡು ಅವರು SC/ST ಕ್ಯಾಟಗರಿ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ. ರೀಸೆಂಟಾಗಿ CT ರವಿ ಸಾರು ಸವಿತಾ ಸಮಾಜ ಅವ್ರ ಬಗ್ಗೆ, ಸಾರಿ ಟು ಯೂಸ್ ದಿಸ್ ವರ್ಡ್, ಅಜಾಮ್ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ. ರೆಕಾರ್ಡಿಂಗ್ ಆಗಿದೆ. ನಂತರ ಯತ್ನಾಳ್ ಅವರು ಮಾತಾಡ್ತಿದ್ರೆ ಮುಸ್ಲಿಂ ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಒದಿಬೇಕು, ಕತ್ತರಿಸ್ಬೇಕಂತ ಮಾತಾಡ್ತಿರ್ತಾರೆ. ಈ ಲಾ ಕಾಂಗ್ರೆಸ್ಗೂ ಅನ್ವಯ ಆಗುತ್ತೆ, BJPಗೂ ಅನಿವಾರ್ಯ ಆಗುತ್ತೆ, JDSಗೂ ಅನಿವಾರ್ಯ ಆಗುತ್ತೆ. ಇದಕ್ಕೇನಂತೀರಾ ಸರ್? ನಮ್ಮ ಸಪೋರ್ಟು ಈ ಲಾ ತರಲೇಬೇಕು ಅಂತ. ನೀವೇನು ಹೇಳ್ತೀರಾ? ಈ ಲಾ ತರಲೇಬೇಕು ಅಂತ. ಹ್ಞೂ ಸರ್. ಸರ್ ಯಾಕಂದರೆ ಒಂದು ಎಕ್ಸಾಂಪಲು, ಪ್ರತಾಪ್ ಸಿಂಹ ಒಂದು ವಿಷಯ ಹೇಳಿದ್ರು. ನಮ್ಮಪ್ಪ ಏನಾದರೂ ದೊಡ್ಡಬಳ್ಳಾಪುರ ಹತ್ರ ಹೋಗಿದ್ರೆ ಇನ್ನೇನಾರು ಸುಂದರವಾಗಿ ಹುಡ್ತಿದ್ದೆ, ಮುಳ್ಳಂದಿ ಮುಖ ಹೊಡೋದ ಕಾಮಿಡಿ ಪೀಸು ಪ್ರದೀಪ್ ಈಶ್ವರ್ ಅಂತ ಹೇಳಿದ್ದಾರೆ. ಅದೇ ಥರ ಪ್ರದೀಪ್ ಈಶ್ವರ್ ಅವರು ಮಾತಾಡಿದ್ದಾರೆ. ಈ ಲಾ ತಗೊಂಬರೋದು 100% ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಸರ್. ದ್ವೇಷ ಭಾಷಣ ಮಾಡುವವರಿಗೆ 3 ವರ್ಷ ಶಿಕ್ಷೆ. ಈ KJ ಹಳ್ಳಿ, DJ ಹಳ್ಳಿ, ಹುಬ್ಬಳ್ಳಿ, ಹಳೆ ಹುಬ್ಬಳ್ಳಿ ಗಲಾಟೆ, ಮೈಸೂರು ಉದಯಗಿರಿ ಗಲಾಟೆ, ನಮ್ಮ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲೇ ಒಂದು ಗಲಾಟೆ ಆಗಿತ್ತು. ಅಲ್ಲಿ ಹಾಕಿರುವ ಕೇಸುಗಳನ್ನೆಲ್ಲ ವಾಪಸ್ ತಗೊಂಡು, ಕ್ಯಾಬಿನೆಟ್ ಡಿಸಿಷನ್ ಮಾಡಿ ವಾಪಸ್ ತಗೊಂಡು, ನಾವು ಮಾತನಾಡುವವ್ರನ್ನ 3 ವರ್ಷ ಶಿಕ್ಷೆ ಕೊಡ್ತೀವಿ ಅಂತ ಹೊರಟ್ರೆ ಸರ್ ತಪ್ಪು ಸಂದೇಶ ಹೋಗಲ್ವಾ ಅಂತ ನನ್ನ ಪ್ರಶ್ನೆ. ಅವ್ರು ಬಂದ್ಬಿಟ್ಟು ಇನ್ಸ್ಪೈರಿಂಗ್ ಆಗಿರ್ತಾರೆ ಸರ್. ಫಾರ್ ಎಕ್ಸಾಂಪಲ್ ಇನ್ಸ್ಪೈರಿಂಗ್ ಆಗಿರ್ತಾರೆ. ಈ ಥರ ಬೆಂಕಿ ಹಚ್ಚೋದು ಸರ್, ಬೆಂಕಿ ಹಚ್ಚೋರಲ್ಲ, ಎಲ್ಲರೂ ಹೇಳ್ತಿದ್ದೀನಿ ಸರ್. ನೀವು ಕಾಂಗ್ರೆಸ್ ಕಾರ್ಯಕರ್ತರಾಗಿ KJ ಹಳ್ಳಿ, DJ ಹಳ್ಳಿ ಕೇಸ್ ವಾಪಸ್ ಪಡೆದಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಪ್ಪು ಅಂತ ನಾನು ಒಪ್ಕೋತೀನಿ ಸರ್. ಆಸ್ ಎ ಪಾರ್ಟಿ ಕಾರ್ಯಕರ್ತನಾಗಿ ನೀವು ತಪ್ಪು ಅಂತ ಹೇಳ್ತೀರಿ? ತಪ್ಪಂತ ನಾನು ಒಪ್ಕೋತೀನಿ. ಹೌದಾ? 100% ನನ್ನಷ್ಟು ಕಾರ್ತಿಕ್, ನಾನು ತಪ್ಪಂತ ನಾನು ಒಪ್ಕೋತೀನಿ. ಅದನ್ನೇ ನಾನು ಹೇಳ್ತೀರಾ ಸ್ವಾಮಿ. ನೋಡಿ ಸರ್, ಆ ಕಾರ್ಯಕರ್ತರ ಪ್ರಾಮಾಣಿಕತೆ ನೋಡಿ. ನಮ್ಮದೇ ಪಕ್ಷದ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅದೇ ತರ ಅಶೋಕ್ ಅವ್ರಿಗೆ ಹೇಳ್ತಿರೋದು, ನಾನು ಪ್ರಾಮಾಣಿಕ ಕಾರ್ಯಕರ್ತ, ನೀವೇನು ಹೇಳ್ತೀರಾ ಸರ್? 3 ವರ್ಷ ಜೈಲು ಶಿಕ್ಷೆ, 5,000 ರೂಪಾಯಿ ದಂಡ. ಯಾರೇ ದ್ವೇಷ ಭಾಷಣನೂ ಕೂಡ ಸಂವಿಧಾನಕ್ಕಿರ್ಬೋದು, ವ್ಯಕ್ತಿಗತವಾಗಿರ್ಬೋದು, ವ್ಯಕ್ತಿಗತ ಚಾರಿತ್ರ ಮಾಡುವಂಥದ್ದು ಯಾರೇ ಮಾಡಿದ್ರು ತಪ್ಪೇ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಈ ಇರೋವಂಥ ಕಾನೂನು ಏನಿದೆ ಅದೇ ಭಾಳ ಸ್ಟ್ರಾಂಗ್ ಇದೆ. ಮೊನ್ನೆ ನಾನು RCBದು ಮಾತಾಡಿದೆ. 11 ಜನ ಅಮಾಯಕ ಮಕ್ಕಳು ಸತ್ತರು. ಅವಾಗ ಬಿಲ್ ತಗೊಂಬಂದರು. ಒಂದು ನಮ್ಮ ಹೋರಾಟ ಇದೆಲ್ಲ ನೋಡ್ಬಿಟ್ಟು ನಾನು ಮಾತಾಡಿದಾದ್ಮೇಲೆ ಬಿಲ್ ತಂದ್ಬಿಟ್ರು. ಏನು ಅಂತ ಹೇಳಿದ್ರೆ, ಇನ್ಮೇಲೆ ಯಾರೇ ತೊಗೊಬೇಕಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿ ಡಿಪಾಸಿಟ್ ಇಡಬೇಕು. ಅಕಸ್ಮಾತ್ ಏನಾದರೂ ಅಲ್ಲಿ ಹೆಚ್ಚು ಕಮ್ಮಿ ಆದರೆ 10 ವರ್ಷ ಜೈಲು ಶಿಕ್ಷೆ ಎಲ್ಲ ಹಾಕಿದ್ರು.